ನಮಸ್ಕಾರ ಸ್ನೇಹಿತರೆ. ಆರ್ ಅಕ್ಷರದಿಂದ ಹೆಸರು ಶುರುವಾಗುವವರಿಗೆ 2026ರಲ್ಲಿ ನಡೆಯುವುದು ಇದೆ. ಯಾರ ಹೆಸರು ಆರ್ ಅಕ್ಷರದಿಂದ ಶುರುವಾಗುತ್ತದೋ ಅವರಿಗೆ ಸಂಬಂಧಿಸಿದ ವಿಡಿಯೋ ಇದು. ಸ್ವತಃ ಆರ್ ಅಕ್ಷರದವರಿಗೆ ತಿಳಿಯದಿರುವಂತಹ ಕೆಲವು ಆಸಕ್ತಿಕರವಾದ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ನ್ಯೂಮರಾಲಜಿ ಪ್ರಕಾರ ಆರ್ ಅಕ್ಷರದಿಂದ ಹೆಸರು ಶುರುವಾಗುವ ವ್ಯಕ್ತಿಯ ವ್ಯಕ್ತಿತ್ವ ಯಾವ ರೀತಿ ಇರುತ್ತದೆ, ಅವರ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾಗಿರುವಂತ ಅಂಶಗಳು ಏನು, ಹಾಗೆ ಅವರ ಬಗ್ಗೆ ಅವರು ತಿಳಿದುಕೊಳ್ಳಬೇಕಾಗಿರುವ ಅಂಶಗಳು ಏನು, ಆರ್ ಅಕ್ಷರದ ವ್ಯಕ್ತಿಯ ಜೀವನ ಹೇಗಿರುತ್ತದೆ, ಅವರಿಗೆ ಲಾಭ ಕೊಡುವ ಅಂಶಗಳು ಏನು, ನಷ್ಟ ಉಂಟು ಮಾಡುವ ಅಂಶಗಳು ಯಾವುದು, 2026ರಲ್ಲಿ ಅವರ ಜೀವನ ಹೇಗಿರುತ್ತದೆ, ಈ ಎಲ್ಲಾ ವಿಷಯಗಳನ್ನು ಈಗ ನಾವು ತಿಳಿದುಕೊಳ್ಳೋಣ. ನಮ್ಮಲ್ಲಿ ತುಂಬಾ ಜನರ ಹೆಸರುಗಳು ಆರ್ ಅಕ್ಷರದಿಂದ ಶುರುವಾಗಿರುತ್ತದೆ. ಯಾವಾಗಲೂ ಕೂಡ ತಂದೆ ತಾಯಿ ಮಕ್ಕಳಿಗೆ ಹೆಸರಿಡುವಾಗ ಖಂಡಿತ ಜಾತಕಕ್ಕೆ ಹೋಲುವಂತಹ ಹೆಸರನ್ನ ಮಾತ್ರ ಇಡಬೇಕು. ಯಾವುದೋ ಒಂದು ಈ ಹೆಸರು ಹಳೇದು, ನಾವು ಸ್ಟೈಲ್ ಆಗಿರೋ ಒಂದು ಹೆಸರಿಡೋಣ ಅಂದ್ಕೊಂಡ್ರೆ ನಿಮಗೆ ಚೆನ್ನಾಗಿರ್ಬೋದು, ಆದ್ರೆ ನಿಮ್ಮ ಮಕ್ಕಳು ಕಷ್ಟ ಪಡಬೇಕಾಗುತ್ತೆ. ನಾಳೆ ದಿನ ಆ ಮಗು ಅನುಭವಿಸುವಂತ ಕಷ್ಟಗಳಿಗೆ ಸ್ವತಃ ನೀವೇ ಕಾರಣ ಆಗ್ತೀರಿ. ಹೆಸರು ಅನ್ನೋದು ತುಂಬಾ ಮುಖ್ಯ ಪಾತ್ರ ವಹಿಸುತ್ತದೆ. ಯಾಕಂದ್ರೆ ಅವರ ಜಾತಕಕ್ಕೆ ಹೋಲುವಂತಹ ಅಕ್ಷರದಿಂದ ಹೆಸರನ್ನ ನಾವಿಟ್ಟು ಆ ಮಗುನ ಆ ಹೆಸರಿಂದ ಕರೀತಾ ಇದ್ರೆ ಯಾವುದೇ ದೋಷಗಳು ಸಮಸ್ಯೆಗಳು ಬರಲ್ಲ. ಇರುವಂತ ದೋಷಗಳು ಕೂಡ ಕಡಿಮೆ ಆಗ್ತಾ ಇರುತ್ತೆ. ಅದೇ ಅವರ ಜಾತಕಕ್ಕೆ ಹೋಲದಿರುವಂತಹ ಅಕ್ಷರಗಳಿಂದ ಹೆಸರಿಟ್ಟು ಪ್ರತಿದಿನ ನಾವು ಅವರನ್ನ ಕರೀತಾ ಇದ್ರೆ ಅವರ ಕಷ್ಟಗಳು ದೋಷಗಳು ಇನ್ನಷ್ಟು ಹೆಚ್ಚಾಗುತ್ತೆ. ಮುಂದೆ ಅವರು ಜಾತಕ ತೋರಿಸಿಕೊಳ್ಳುವುದಕ್ಕೆ ಹೋದ್ರೂ ಕೂಡ ಪ್ರಯೋಜನ ಅಷ್ಟರ ಮಟ್ಟಿಗೆ ಸಿಗಲ್ಲ. ಇತ್ತೀಚೆಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ, ಜಾತಕಕ್ಕೆ ಹೋಲುವಂತಹ ಅಕ್ಷರದಿಂದ ಹೆಸರು ಇಟ್ರೂ ಕೂಡ ಮುದ್ದಿನ ಹೆಸರು ಅಂತ ಬೇರೆ ಹೆಸರಿಟ್ಕೊಂಡು ಅದರಿಂದ ಕರೀತಾ ಇರ್ತಾರೆ. ಅದು ಕೂಡ ತುಂಬಾ ತಪ್ಪು. ಯಾಕಂದ್ರೆ ಜಾತಕದಲ್ಲಿ ರಘು ಅಂತ ಇದ್ರೆ ನೀವು ಕಂದ ಪುಟ್ಟ ಅಂತ ಕರೆದ್ರೆ ಪ್ರಯೋಜನ ಇರಲ್ಲ. ಈ ಮುದ್ದಿನ ಹೆಸರುಗಳೆಲ್ಲ ಇತ್ತೀಚೆಗೆ ಬಂದಿರೋದು. ಹಿಂದಿನ ಕಾಲದಲ್ಲಿ ಆ ಮಗುಗೆ ಯಾವ ಹೆಸರಿಡ್ತಾ ಇದ್ರೋ ಅದರಿಂದಾನೇ ಕರೀತಾ ಇದ್ರು. ಹಾಗಾದ್ರೆ ಅವರಿಗೆ ಆ ಮಗು ಅಂದ್ರೆ ಇಷ್ಟ ಇಲ್ಲ ಅಂತನಾ? ಹಾಗಲ್ಲ. ಬೇರೆ ಹೆಸರಿಂದ ಆ ಮಗುನ ಕರೆದಾಗ ಆ ಮಗುಗೆ ಆಗುವಂತ ಪರಿಣಾಮ ಏನು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ನಮಗೆ ತಿಳ್ಕೊಳ್ಳೋಷ್ಟು ಟೈಮ್ ಇಲ್ಲ, ಅನುಭವ ಇಲ್ಲ, ಜೊತೆಗೆ ನಂಬಲ್ಲ ಅಂತ ಹೇಳೋಷ್ಟು ಅಹಂಕಾರ ಬೇರೆ ಇರುತ್ತೆ. ಹಾಗಾಗಿ ಚಿಕ್ಕ ವಯಸ್ಸಿಂದಾನೇ ಆ ಮಕ್ಕಳು ಎಲ್ಲದರಲ್ಲೂ ಫೇಲ್ ಆಗ್ತಾ ಬರ್ತಾರೆ. ಕೊನೆಗೆ ಜೀವನದಲ್ಲೂ ಕೂಡ ಫೇಲ್ ಆಗ್ತಾರೆ. ನೀವು ಮುದ್ದಿನ ಹೆಸರಿಂದ ಕರಿಬೇಕು ಅಂದುಕೊಂಡ್ರೆ, ಉದಾಹರಣೆಗೆ ಮಗು ಹೆಸರು ರಾ ಇಂದ ಇದ್ರೆ ನೀವು ರಾ ಇಂದಾನೇ ಮುದ್ದಿನ ಹೆಸರನ್ನ ರೆಡಿ ಮಾಡಿ ಕರೀರಿ. ಹಾಗೆ ಆ ಮಗು ಹೆಸರು ಯಾವ ಅಕ್ಷರದಿಂದ ಜಾತಕದ ಪ್ರಕಾರ ಇಟ್ಟಿರ್ತೀರೋ ಅದೇ ಅಕ್ಷರದಿಂದ ಮುದ್ದಿನ ಹೆಸರನ್ನ ರೆಡಿ ಮಾಡ್ಕೊಳ್ಳಿ. ಒಂದು ವೇಳೆ ಅಮಲ ಅಂತ ಹೆಸರಿಟ್ಟಿದ್ರೆ ನೀವು ಅಮ್ಮು ಅಂತ ಕರೀಬಹುದು. ಯಾಕಂದ್ರೆ ಜಾತಕದ ಪ್ರಕಾರ ಆ ಅಕ್ಷರ ಅವರಿಗೆ ಬಂದಿರೋದ್ರಿಂದ. ಈಗ ನಾವು ಆರ್ ಅಕ್ಷರದವರ ಬಗ್ಗೆ ಮಾತಾಡೋಣ. ಪ್ರತಿ ವ್ಯಕ್ತಿ ಕೂಡ ಒಳಗೆ ಕೆಲವು ರಹಸ್ಯವಾದ ವ್ಯಕ್ತಿತ್ವ ಹೊಂದಿರ್ತಾರೆ. ಅಂದ್ರೆ ನೀವು ಹೊರಗಡೆ ನೋಡ್ತಾ ಇರುವಂತಹ ವ್ಯಕ್ತಿ ಕ್ಲೀನ್ ಸ್ಲೇಟ್ ಅಲ್ಲ, ಅಂದ್ರೆ ಕನ್ನಡಿ ಅಲ್ಲ. ಒಳಗಡೆ ಇನ್ನೊಬ್ಬ ವ್ಯಕ್ತಿ ಅಂದ್ರೆ ಇನ್ನೊಂದು ವ್ಯಕ್ತಿತ್ವ ಇದ್ದೇ ಇರುತ್ತೆ. ಉದಾಹರಣೆಗೆ ಈಗ ನಮಗೆ ಒಬ್ಬರ ಬಗ್ಗೆ ಕೋಪ ಇರುತ್ತೆ ಅನ್ಕೊಳ್ಳಿ, ಆದ್ರೆ ನಾವು ಅವರ ಮುಂದೆ ಕೋಪ ತೋರ್ಸೋಕೆ ಆಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನಾವು ನಗ್ತಾ ಮಾತಾಡ್ತೀವಿ. ಅದೇ ಒಳಗೊಂದು ಹೊರಗೊಂದು ಅಂತ ಹೇಳೋದು, ಇದು ಕೆಟ್ಟ ಬುದ್ಧಿ ಅಂತ ಹೇಳೋಕಾಗಲ್ಲ. ಈ ಕಾಲದಲ್ಲಿ ಅಥವಾ ಯಾವ ಕಾಲಕ್ಕೆ ಆಗ್ಲಿ ಇದು ತುಂಬಾ ಅವಶ್ಯಕತೆ. ನಾವು ನೇರ ಮಾತಾಡಿದ್ರೆ ನಮ್ಮನ್ನ ಹುಚ್ಚರು ಅಂತ ಕರೀತಾರೆ. ಈ ಆರ್ ಅಕ್ಷರದ ವ್ಯಕ್ತಿಗಳ ವ್ಯಕ್ತಿತ್ವ ಹಾಗೂ ಲಕ್ಷಣಗಳು ತುಂಬಾನೇ ಆಸಕ್ತಿಕರವಾಗಿರುತ್ತೆ. ಈ ಆರ್ ಅಕ್ಷರದ ವ್ಯಕ್ತಿಗಳು ಧರ್ಮಬದ್ಧವಾಗಿ ನಡೆದುಕೊಳ್ತಾರೆ. ಬೇರೆಯವರನ್ನ ಹಾಳು ಮಾಡಬೇಕು ಅಥವಾ ಒಬ್ಬರನ್ನ ತುಳಿದು ಮೇಲೆ ಬರಬೇಕು ಅನ್ನೋ ಸ್ವಭಾವ ಇವರದಲ್ಲ. ಎಂತಹ ಕಷ್ಟದ ಪರಿಸ್ಥಿತಿ ಇದ್ರೂ ಅದನ್ನ ದಾಟಿ ಮುಂದೆ ಬರೋ ಧೈರ್ಯ ಇವರಿಗಿರುತ್ತೆ. ಇವರು ಯಾವುದೇ ಸಂಬಂಧದಲ್ಲಿ ಇದ್ರೂ ಕೂಡ ಅಲ್ಲಿ ಶಾಶ್ವತವಾಗಿ ಉಳಿತಾರೆ. ಒಂದೆರಡು ದಿನ ಇದ್ದು ಹೊರಟು ಹೋಗುವಂತ ಸ್ವಭಾವ ಇವರದಲ್ಲ. ಬೇಗನೆ ಸ್ನೇಹಿತರನ್ನ ಸಂಪಾದನೆ ಮಾಡ್ಕೋತಾರೆ.
ಇನ್ನು ಪ್ರೀತಿ ವಿಷಯದಲ್ಲಿ ಇವರು ಮೊದಮೊದಲು ಪ್ರೀತಿ ಗಳಿಸಿಕೊಳ್ಳೋಕೆ ತುಂಬಾನೇ ಕಷ್ಟಪಡಬೇಕಾಗುತ್ತೆ. ಅಂದ್ರೆ ಸುಲಭವಾಗಿ ಇವರಿಗೆ ಪ್ರೀತಿ ಸಿಗಲ್ಲ. ಒಂದು ಸಲ ಅವರು ಬಯಸಿದ ಪ್ರೀತಿ ಅವರಿಗೆ ಸಿಕ್ಕರೆ ಜೀವನ ಪರ್ಯಂತ ಆ ಪ್ರೀತಿಯಲ್ಲಿ ತೃಪ್ತಿ ಪಡ್ತಾರೆಯೇ ಹೊರತು ಆ ಪ್ರೀತಿಯಿಂದ ಬರುವಂತ ಕಷ್ಟಗಳನ್ನ ನೆನೆಸ್ಕೊಂಡು ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಯೋಚಿಸಲ್ಲ. ಕಷ್ಟನೋ ಸುಖಾನೋ ಇದೇ ನನ್ನ ಜೀವನ, ಇವರೇ ನನ್ನವರು ಅಂತ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಈ 6 ಅಕ್ಷರದ ವ್ಯಕ್ತಿಗಳು ಅವರ ಸಂಗಾತಿಯನ್ನು ಸಂತೋಷವಾಗಿ ಇರಿಸಲು ಹಾಗೆ ಅವರನ್ನು ಸ್ವತಂತ್ರವಾಗಿ ಇರಿಸಲು ತುಂಬಾನೇ ಕಷ್ಟಪಡ್ತಾರೆ. ಪ್ರೀತಿ ಪಾತ್ರರು ಕಷ್ಟಪಟ್ರೆ ಇವರಿಂದ ನೋಡೋಕೆ ಆಗಲ್ಲ. ಅತಿ ಕಡಿಮೆ ಸಮಯದಲ್ಲಿ ಯಾವ ಕಷ್ಟಕರವಾದ ಸನ್ನಿವೇಶವನ್ನ ಕೂಡ ಅರ್ಥ ಮಾಡಿಕೊಂಡು ಅದನ್ನ ನಿಭಾಯಿಸಬಲ್ಲ ಸಾಮರ್ಥ್ಯ ಇವರಿಗಿರುತ್ತೆ. ಇನ್ನು ಸ್ವಭಾವಕ್ಕೆ ಬಂದ್ರೆ ಅಧಿಕಾರ ತೋರಿಸೋಕೆ ಇವರು ಸ್ವಲ್ಪ ಹಿಂಜರಿತಾರೆ. ಇವರ ಕೈಯಲ್ಲಿ ಅಧಿಕಾರ ಇದ್ರೂ ಕೂಡ ಸ್ವಲ್ಪ ಇವರಿಗೆ ನಾಚಿಕೆ ಸ್ವಭಾವ. ಈ ಸ್ವಭಾವ ಬದಲಾಯಿಸಿಕೊಳ್ಳೋಕೆ ತುಂಬಾ ಪ್ರಯತ್ನ ಪಡ್ತಾರೆ, ಆದ್ರೆ ಇವರಿಂದ ಆಗಲ್ಲ. ಹಾಗೆ ಇವರು 4 ಜನರ ಮಧ್ಯೆ ಒಳ್ಳೆಯವರು ಅನ್ಸ್ಕೊಳ್ಳೋಕೆ ಪರದಾಡ್ತಾ ಇರ್ತಾರೆ. ಹಾಗಂತ ಇವರು ಕೆಟ್ಟ ವ್ಯಕ್ತಿತ್ವ ಹೊಂದಿದ್ದು ಅದನ್ನ ಬಚ್ಚಿಟ್ಟು ಬೇರೆಯವರ ಹತ್ರ ಒಳ್ಳೆಯವರು ಅನಿಸಿಕೊಳ್ಳುವಂತ ವ್ಯಕ್ತಿತ್ವ ಅಲ್ಲ. ಬೇಸಿಕಲಿ ಇವರು ತುಂಬಾನೇ ಒಳ್ಳೆಯವರು, ಅದನ್ನೇ ಬೇರೆಯವರು ಕೂಡ ಗುರುತಿಸಬೇಕು ಅಂತ ಆಸೆ ಪಡ್ತಾರೆ. ಇನ್ನು ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ನೀವು ತುಂಬಾನೇ ಹುಷಾರಾಗಿರ್ಬೇಕು. ಯಾಕಂದ್ರೆ ನಿಮಗೆ ಪ್ರಪಂಚದ ಜ್ಞಾನ ತುಂಬಾ ಚೆನ್ನಾಗಿರುತ್ತೆ. ಆದ್ರೂ ಕೂಡ ಯಾರಾದ್ರೂ ಬಂದು 4 ಡ್ರಾಮಾ ಮಾತುಗಳಾಡ್ಬಿಟ್ರೆ ನೀವು ಬೇಗನೆ ಅವರನ್ನ ನಂಬಿ ಅಷ್ಟೇ ಬೇಗನೆ ಮೋಸ ಕೂಡ ಹೋಗ್ತೀರಿ. ಇದರ ನಂತರ ಇನ್ನೊಬ್ಬ ವ್ಯಕ್ತಿ ಬಂದು ಮತ್ತೆ ಅದೇ ನಾಟಕ ಆಡಿದ್ರೆ ನೀವು ಮತ್ತೆ ಆ ವ್ಯಕ್ತಿನ ಕೂಡ ನಂಬಿ ಮೋಸ ಹೋಗ್ತೀರಿ. ಅಯ್ಯೋ, ಈಗಾಗ್ಲೇ ಒಬ್ಬ ವ್ಯಕ್ತಿ ನನ್ನನ್ನ ಮೋಸ ಮಾಡಿದ್ದ ಅಲ್ವಾ, ಈ ವ್ಯಕ್ತಿ ಕೂಡ ಆ ರೀತಿ ಮೋಸ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಅಂತ ನೀವು ಯೋಚಿಸಕ್ ಹೋಗಲ್ಲ. ಈ ವ್ಯಕ್ತಿ ಒಳ್ಳೆಯವನಿರ್ಬೋದು, ಅವನು ಕೆಟ್ಟವನು ಅಂತ ಇವನು ಕೂಡ ಕೆಟ್ಟವನು ಅಂತ ಯಾವ ರೀತಿ ಅನ್ಕೊಳ್ಳಿ ಅಂತ ನೀವು ಪದೇ ಪದೇ ನಂಬಿ ಮೋಸ ಹೋಗ್ತೀರಿ. ಹಾಗಾಗಿ 6 ಅಕ್ಷರದವರು ಬೇರೆಯವರ ಕೈಯಿಂದ ಯಾವಾಗ್ಲೂ ಕೂಡ ಮೋಸ ಹೋಗೋದು ಜಾಸ್ತಿ. ನೀವು ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡುವಾಗ ಅಥವಾ ಯಾರಿಗಾದ್ರೂ ಶೂರಿಟಿ ಕೊಡುವಾಗ ಅಥವಾ ಯಾವ್ದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ನಿಮ್ಮ ಕುಟುಂಬದಲ್ಲಿ ನಂಬಿರುವಂತ ವ್ಯಕ್ತಿನ, ಅಂದ್ರೆ ನಿಮ್ಮ ಸಂಗಾತಿನ, ಮಕ್ಕಳನ್ನ, ತಂದೆ ತಾಯಿನ, ಸಹೋದರ ಸಹೋದರಿಯರನ್ನ ಅಥವಾ ನಿಮ್ಮ ವೆಲ್ ವಿಶರ್ ಯಾರಾದ್ರೂ ಇದ್ರೆ ಅವರನ್ನ ಒಂದು ಸಲ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಕೂಡ ಓಕೆ ಅಂದಾಗ ಮಾತ್ರ ನೀವು ದುಡ್ಡು ಬಿಚ್ಚಿ. ಇಲ್ಲ ಅಂದ್ರೆ ಸುಮ್ನೆ ದುಡ್ಡು ಅಥವಾ ಶೂರಿಟಿ ಕೊಡೋಕೆ ಹೋಗ್ಬೇಡಿ. ಜನರನ್ನ ಸುಮ್ನೆ ನಂಬೋದನ್ನ ಬಿಟ್ಬಿಡಿ. ಚೆನ್ನಾಗಿ ಪರಿಶೀಲನೆ ಮಾಡಿ ಅದರ ನಂತರ ಮಾತ್ರ ನಂಬಿ. ಇನ್ನು 6 ಅಕ್ಷರದವರಿಗೆ ಬುದ್ಧಿವಂತಿಕೆ ಜಾಸ್ತಿ ಇರುತ್ತೆ. ಇದೇ ಇವರು ಸಕ್ಸಸ್ ಆಗೋಕೆ ಮುಖ್ಯ ಕಾರಣ. ಅಂದ್ರೆ ದುಡ್ಡಿಲ್ಲ ಅಂದ್ರೂ ಕೂಡ ಇವರು ಬುದ್ಧಿವಂತಿಕೆ ಉಪಯೋಗಿಸಿ ಸಕ್ಸಸ್ ಆಗ್ಬೋದು. ಇವರು ಸಂದರ್ಭಕ್ಕೆ ತಕ್ಕಂತೆ ನಡ್ಕೋತಾರೆ, ಸ್ವಚ್ಛವಾದ ಪ್ರೀತಿನ ಕೊಡ್ತಾರೆ, ಹಾಗೆ ಬೇರೆಯವರಿಂದ ಕೂಡ ಸ್ವಚ್ಛವಾದ ಪ್ರೀತಿನ ಬಯಸ್ತಾರೆ. ಸಂಗಾತಿ ಹತ್ರ ನಂಬಿಕೆಯಿಂದ ನಡೆದುಕೊಳ್ತಾರೆ. ಇನ್ನು ಪ್ರೀತಿ ವಿಷಯದಲ್ಲಿ ಇವರು ಸ್ವಲ್ಪ ಕೂಡ ಕಾಂಪ್ರಮೈಸ್ ಆಗಲ್ಲ, ಅಂದ್ರೆ ಆ ಪ್ರೀತಿನ ಕಳ್ಕೊಳ್ಳೋದಿಲ್ಲ. 6 ಅಕ್ಷರದವರಿಗೆ 2026ನೇ ವರ್ಷ ತುಂಬಾ ಅದ್ಭುತವಾಗಿರುತ್ತೆ. ಜಾತಕದ ಪ್ರಕಾರ 6 ಅಕ್ಷರದಿಂದ ಹೆಸರು ಶುರುವಾಗುವವರು ತುಲಾ ರಾಶಿಗೆ ಸೇರ್ತಾರೆ. ಇವರಿಗೆ ಚಿತ್ತ ಅಥವಾ ಸ್ವಾತಿ ನಕ್ಷತ್ರ ಬರುತ್ತದೆ. ನ್ಯೂಮರಾಲಜಿ ಪ್ರಕಾರ ನೀವು ಜೀವನದಲ್ಲಿ ಆಸೆ ಪಟ್ಟ ವಿಷಯಗಳು ಈ 2026ರಲ್ಲಿ ನೆರವೇರುತ್ತದೆ. ಒಳ್ಳೆ ಸ್ನೇಹಿತರು, ಒಳ್ಳೆ ಸಂಗಾತಿ, ಒಳ್ಳೆ ಕೆಲಸ ಈ 2026ರಲ್ಲಿ ಸಿಗಲಿದೆ. ಅಂದ್ರೆ ಮದುವೆ ಆದವರಿಗೆ ಮತ್ತೆ ಸಂಗಾತಿ ಬರ್ತಾರೆ ಅಂತ ಅಲ್ಲ, ಅವಿವಾಹಿತರಿಗೆ ಒಳ್ಳೆ ಸಂಗಾತಿ ಸಿಗುತ್ತಾರೆ ಅಂತ ಅರ್ಥ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮನ್ನ ಕಾಡ್ತಾ ಇರುವಂತ ಪ್ರಶ್ನೆಗಳಿಗೆ, ಸವಾಲುಗಳಿಗೆ ಅಥವಾ ಸಮಸ್ಯೆಗಳಿಗೆ ಈ 2026ರಲ್ಲಿ ಉತ್ತರ ಸಿಗಲಿದೆ. ಆದ್ರೆ ಈಗಾಗಲೇ ಇರುವಂತ ನಿಮ್ಮ ಸ್ನೇಹಿತ ಅಥವಾ ಸ್ನೇಹಿತೆಯರ ಜೊತೆ ಸ್ವಲ್ಪ ಹುಷಾರಾಗಿರ್ಬೇಕು. ಅವ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ವ್ಯವಹಾರ ಮಾಡಬೇಕು. ಯಾಕಂದ್ರೆ ಈ 2026ರಲ್ಲಿ ನೀವು ನಂಬಿರೋ ವ್ಯಕ್ತಿಗಳೇ ನಿಮ್ಮ ಏಳಿಗೆಗೆ ಅಡ್ಡ ಬರ್ತಾರೆ. ಅವರಿಂದಾನೇ ನೀವು ಮತ್ತೆ ಮೋಸ ಹೋಗ್ತೀರಿ, ಮತ್ತೆ ನೆಲಮಟ್ಟಕ್ಕೆ ಬಂದು ಬಿಡ್ತೀರಿ. ಇದೇ ಕಾರಣದಿಂದಾನೇ ಈಗಾಗಲೇ ನಾನು ಹೇಳಿರೋದು, ಪ್ರತಿ ವ್ಯಕ್ತಿ ಕೂಡ ಒಂದು ಮುಸುಗು ಹಾಕೊಂಡಿರ್ತಾನೆ ಅಂತ, ಒಳಗೊಂದು ಹೊರಗೊಂದು ಇರುತ್ತೆ ಅಂತ.
ಹಾಗಾಗಿ ನಿಮಗೆ ನಿಮ್ಮ ಫ್ರೆಂಡ್ಸ್ ಬಗ್ಗೆ ಎಷ್ಟು ಗೊತ್ತಿದ್ರೂ ಕೂಡ ಅದು ಝೀರೋ ಅಂತಾನೆ ಅರ್ಥ. ಹಾಗಾಗಿ ಪರ್ಸನಲ್ ವಿಷಯಗಳಾಗಿರ್ಬೋದು, ಯಾರಿಗೂ ಗೊತ್ತಾಗಬಾರದು ಅಂತ ಇರುವಂತ ಪ್ರೊಫೆಷನಲ್ ವಿಷಯಗಳಾಗಿರ್ಬೋದು, ದುಡ್ಡಿನ ಬಗ್ಗೆ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಬಗ್ಗೆ ಆಗಿರ್ಬೋದು, ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋಕ್ಕೂ ಮುಂಚೆ ಹುಷಾರಾಗಿರಿ. ಈ ಒಂದು ವಿಷಯನ ನೀವು ತಲೆಯಲ್ಲಿಟ್ಕೊಂಡು ಹುಷಾರಾಗಿದ್ರೆ 2026ರಲ್ಲಿ ನಿಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡಲು ಹೊರಟಿರುವ ವಿಷಯವನ್ನು ಮೊದಲೇ ಯಾರ ಹತ್ರ ಕೂಡ ಹಂಚಿಕೊಳ್ಬೇಡಿ. ಈ 2026ನೇ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ನಡೆಯಲಿದೆ. ಈ ವರ್ಷ ಶನಿದೇವರು ನಿಮಗೆ ಅನುಕೂಲಕರವಾಗಿ ಕೆಲಸ ಮಾಡ್ತಾರೆ. ನೀವು ಪಡುವ ಕಷ್ಟಗಳಿಗೆ ತಕ್ಕ ಗುರುತು ಸಿಗುತ್ತದೆ. ವ್ಯಾಪಾರ ಮಾಡೋರಿಗೆ ಇದು ಸ್ವರ್ಣ ಕಾಲ ಅಂತ ಹೇಳ್ಬೋದು. ಪಾರ್ಟ್ನರ್ಶಿಪ್ನಲ್ಲಿ ನೀವು ಮಾಡುವಂತ ವ್ಯಾಪಾರಕ್ಕೆ ಒಳ್ಳೆ ಲಾಭ ಸಿಗುತ್ತೆ. ಹೊಸ ವ್ಯಾಪಾರ ಶುರು ಮಾಡೋಕೆ ಜೂನ್ ನಂತರ ಸಮಯ ಚೆನ್ನಾಗಿದೆ. ಹೊಸ ಮನೆ, ಪ್ಲಾಟ್ ಅಥವಾ ಚಿನ್ನ ಕೊಂಡುಕೊಳ್ಳೋ ಪ್ಲಾನ್ ಇದ್ರೆ ಅದು ಕೂಡ 2026ರಲ್ಲಿ ಸಕ್ಸಸ್ ಆಗುತ್ತೆ. ರಿಯಲ್ ಎಸ್ಟೇಟ್ ಕೆಲಸದಲ್ಲಿ ಇರೋರಿಗೆ ಲಾಭಗಳು ಹೆಚ್ಚಾಗಿರುತ್ತೆ. ಮೇ ತಿಂಗಳ ನಂತರ ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಕೆಲಸದಲ್ಲಿ ಪ್ರಮೋಷನ್ಗಳು ಅಥವಾ ಸಂಬಳ ಹೆಚ್ಚಾಗೋದು, ಹೀಗೆ ಆರ್ಥಿಕವಾಗಿ ನಿಮಗೆ ಈ ವರ್ಷ ತುಂಬಾನೇ ಚೆನ್ನಾಗಿರುತ್ತೆ. ಹಳೆ ಸಾಲಗಳು ವಸೂಲಿಯಾಗುತ್ತೆ. ನಿಮ್ಮ ಆದಾಯ ಹೆಚ್ಚಾಗುತ್ತಿದ್ದಂತೆ ನೀವು ಜಲ್ಸಾ ಮಾಡೋಕೆ ಶುರು ಮಾಡ್ತೀರಿ. ಹಾಗಾಗಿ ಅನಗತ್ಯ ಖರ್ಚುಗಳನ್ನ ಬಿಟ್ಟು ಭವಿಷ್ಯತ್ತಿನ ಬಗ್ಗೆ ಯೋಚಿಸಿ ಹಣ ಕೂಡಿಡೋದು, ಇನ್ವೆಸ್ಟ್ಮೆಂಟ್ ಮಾಡೋದು ಕಲ್ತ್ಕೊಳ್ಳಿ. ನೀವು ಯಾವ ಕೆಲಸ ಮಾಡಬೇಕು ಅಂದುಕೊಂಡಿದ್ದೀರೋ ಅಥವಾ ನಿಮಗೆ ಒಪ್ಪಿಸಿದ ಕೆಲಸವನ್ನ ಸರಿಯಾದ ಸಮಯದಲ್ಲಿ ಪೂರ್ತಿ ಕಾನ್ಸಂಟ್ರೇಷನ್ ಇಟ್ಟು ಮುಗಿಸಬೇಕು. ಬೇರೆಯವರಿಗೆ ನಿಮ್ಮ ಕೆಲಸ ಒಪ್ಪಿಸೋದು ಅಥವಾ ಕೇರ್ಲೆಸ್ ಆಗಿ ಕೆಲಸ ಮಾಡೋದು ನಿಮ್ಮ ಏಳಿಗೆಗೆ ಅಡ್ಡ ಬರುತ್ತೆ. ಈ 2026ರಲ್ಲಿ ನಿಮ್ಮ ಬಗ್ಗೆ 4 ಜನ ಹೊಗಳಿ ಮಾತನಾಡ್ತಾರೆ. ಇವನು ಅಥವಾ ಇವಳು ನಮ್ಮ ಹುಡುಗ ಅಥವಾ ನಮ್ಮ ಹುಡುಗಿ ಅಂತ ಕೊಚ್ಚಿಕೊಂಡು ಹೇಳ್ತಾರೆ. ಸ್ವಂತದವರು ಮಾತ್ರ ಅಲ್ಲ, ಹೊರಗಿನವರು ಕೂಡ ನಿಮ್ಮ ಸಕ್ಸಸ್ ಬಗ್ಗೆ ಮಾತನಾಡ್ತಾರೆ. ಕೆಲಸದಲ್ಲಿ ಇರೋರು, ವಿದೇಶಕ್ಕೆ ಹೋಗಿ ಓದಬೇಕು ಅಂದುಕೊಳ್ಳೋರು ಅಥವಾ ವಿದೇಶದಲ್ಲಿ ವ್ಯಾಪಾರ ಶುರು ಮಾಡಬೇಕು ಅಂದುಕೊಳ್ಳೋರು ಅಥವಾ ಸಂತಾನ ಬೇಕು ಅಂದುಕೊಳ್ಳೋರು, ಅನಾರೋಗ್ಯ ಸರಿ ಹೋಗಬೇಕು ಅಂದುಕೊಳ್ಳೋರು, ಸಾಲ ತೀರಿಸಬೇಕು ಅಂದುಕೊಳ್ಳೋರು, ಮನೆ ಕಟ್ಕೋಬೇಕು ಅಂದುಕೊಳ್ಳೋರು, ಚಿನ್ನ ಕೊಂಡುಕೊಳ್ಬೇಕು ಅಂದುಕೊಳ್ಳೋರು ಅಥವಾ ಕಷ್ಟಗಳು ಜಾಸ್ತಿ ಇದೆ, ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು ಅಂದುಕೊಳ್ಳೋರಿಗೆ ಈ 2026ನೇ ವರ್ಷ ಅದ್ಭುತವಾಗಿ ಇರಲಿದೆ. ನಿಮ್ಮ ಕಷ್ಟಗಳೆಲ್ಲ ಹೋಗಿ ನಿಮ್ಮ ಕೋರಿಕೆಗಳೆಲ್ಲ ಕೂಡ ಈಡೇರಲಿದೆ. ಇನ್ನು ನಿಮ್ಮ ಕುಟುಂಬ ಜೀವನ ತುಂಬಾ ಚೆನ್ನಾಗಿರುತ್ತೆ. ತಂದೆ ತಾಯಿ, ಸಂಗಾತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಬಂಧು ಬಳಗ ಎಲ್ಲರ ಜೊತೆ ನೀವು ಸಂತೋಷವಾಗಿ ಈ ವರ್ಷ ಕಳೆಯಲಿದ್ದೀರಿ. ಈ ವರ್ಷ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಅಂದ್ರೆ ಮದುವೆ, ಸಂತಾನ, ಗೃಹ ಪ್ರವೇಶ, ನಾಮಕರಣ ಮುಂತಾದ ಶುಭ ಕಾರ್ಯಗಳು ನಡೆಯುವ ಸೂಚನೆ ಹೆಚ್ಚಾಗಿದೆ. ಅವಿವಾಹಿತರಿಗೆ ಮೇ ತಿಂಗಳ ನಂತರ ಒಳ್ಳೆ ಸಂಬಂಧಗಳು ಬರುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಟೋಟಲ್ ಆಗಿ 2026ನೇ ವರ್ಷ 6 ಅಕ್ಷರಕ್ಕೆ ಸೂಪರ್ ಆಗಿದೆ. ಆದ್ರೆ ನೀವು ನಾನ್ ಹೇಳಿದಂತ ಜಾಗೃತಿಗಳು ಅಂದ್ರೆ ಇನ್ವೆಸ್ಟ್ಮೆಂಟ್ ವಿಷಯ ಆಗಿರ್ಬೋದು, ನಿಮ್ಮ ಸ್ನೇಹಿತೆಯರ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ಇಲ್ಲದಿದ್ರೆ ನಿಮ್ಮ ಅದೃಷ್ಟ ನೀವೇ ಕೈಯಾರೆ ಕಳೆದುಕೊಳ್ತೀರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.